ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಲಕ್ಷ್ಮೀ ಶಿವಕುಮಾರ್. ಇವತ್ತು ನನ್ನ ಫಸ್ಟ್ ಟ್ರೈಮೆಸ್ಟರ್ ಅಂದ್ರ 1 to 3 months ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು, ಯಾವ ತರ ಸಿಂಟಮ್ಸ್ ಇತ್ತು, ಅದರಿಂದ ನಾ ಹೇಗ್ ಹೊರಗೆ ಬಂದೆ, ನಾ ಹೇಗ್ ಸಫರ ಮಾಡಿದೆ ಅಂತ ಹೇಳಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಅಂಡ್ ಇದು ಫಸ್ಟ್ ಹೇಳ್ಬೇಕಂದ್ರೆ ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ಫಸ್ಟ್ ಪ್ರೆಗ್ನೆನ್ಸಿ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಪ್ರೆಗ್ನೆನ್ಸಿ ಎರಡು ತುಂಬಾ ವ್ಯತ್ಯಾಸ ಇದೆ. ಎರಡು ಫುಲ್ ಡಿಫ್ರೆಂಟ್. ಅದನ್ನೇ ಬೇರೆ ಇತ್ತು ಫಸ್ಟ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್, ಸೆಕೆಂಡ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸ್ ಬೇರೆ ಇದೆ ಹೇಳ್ಬೇಕಂದ್ರ. ಇನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಸೀವ್ ಆಗೋಕ್ಕಿಂತ ಮುಂಚೆನೆ ಒಂದ್ ಸ್ವಲ್ಪ ಸಿಂಟಮ್ಸ್ ಅನಿಸ್ತಿತ್ತು ನನಗ. ಪ್ರೀಡ್ ಮಿಸ್ ಆಗೋಕ್ಕಿಂತ ಮುಂಚೆ ಯಾವ ತರ ನಂಗೆ ಸಿಂಟಮ್ಸ್ ಇತ್ತು ಅಂದ್ರೆ ವೆಜನಲ್ ಡಿಸ್ಚಾರ್ಜ್, ಮಿಲ್ಕಿ ಡಿಸ್ಚಾರ್ಜ್ ಆಗ್ತಿತ್ತು. ಇದರಿಂದ ಸ್ವಲ್ಪ ಡೌಟ್ ಇತ್ತು. ಆಮೇಲೆ ಇದ್ರ ಬ್ಯಾಕ್ ಪೇನ್ ಆಗ್ತಿತ್ತು. ಆಮೇಲೆ ತುಂಬಾ ಕ್ರೇವಿಂಗ್ಸ್ ಆಗ್ತಿತ್ತು. ಕ್ರೇವಿಂಗ್ಸ್ ಆಗೋದು ಮತ್ತೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂದ್ರ ರಿಸರ್ಚ್ ಮೇಲೆ ಮೇಲೆ ಹೋಗೋದು. ಯಾಕಂದ್ರೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ರೆ ಹಾರ್ಮೋನಲ್ ಚೇಂಜಸ್ ಇಂದ ಈ ತರ ಆಗುತ್ತಾ. ಈ ತರ ಎಲ್ಲ ಆಗ್ತಿತ್ತು. ಈ ತರ ಆಗೋದ್ರಿಂದ ನನಗೆಲ್ಲೋ ಒಂದೊಂದು 6 ಸೆನ್ಸ್ ಹೇಳ್ತಾ ಇತ್ತು, ಏನೋ ಕನ್ಸೀವ್ ಆಗ್ಬೋದು, ಈ ಸಲ ಕನ್ಸೀವ್ ಆಗ್ಬೋದು ಅಂತ ಹೇಳಿ. ಅದೇ ತರ ಫ್ಲೂಯಿಡ್ ಮಿಸ್ ಆಯ್ತು. ಫ್ಲೂಯಿಡ್ ಮಿಸ್ ಆದ್ಮೇಲೆ 1 ವೀಕಿಗೆ UPT ಚೆಕ್ ಮಾಡ್ಕೊಂಡೆ. UPT ಚೆಕ್ ಮಾಡಿದ್ಮೇಲೆ ಅದು ಪಾಸಿಟಿವ್ ಬಂತು. ಅದು ನಾನ್ ಗೆಸ್ ಮಾಡಿದ್ ನಿಜ ಆಯ್ತು ಅಂತ ಹೇಳಿ ಖುಷಿ ಆಯ್ತು. ಖುಷಿಯಾಗಿ ನಾವು ಹಾಸ್ಪಿಟಲ್ ಚೆಕಪ್ ಏನು ಕೂಡ ಹೋದೇವಿ. UPT ಪಾಸಿಟಿವ್ ಬಂದ್ಮೇಲೆ ಫಸ್ಟ್ ಕೆಲಸ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಸೋದು, ಹಾಸ್ಪಿಟಲ್ ವಿಸಿಟ್ ಮಾಡ್ಬೇಕು. ಬಟ್ ನಾವಿಲ್ಲೇನು ಒಂದ್ ಮಿಸ್ಟೇಕ್ ಮಾಡಿದೇವ ಅಂದ್ರ, ಈ ಮಿಸ್ಟೇಕ್ ಯಾರು ಮಾಡಕ್ ಹೋಗ್ಬೇಡಿ. ಯಾಕಂದ್ರ ಹಾಸ್ಪಿಟಲ್ ನಾವು ವಿಸಿಟ್ ಮಾಡಿದಾಗ ಕಂಪಲ್ಸರಿ ಫಸ್ಟ್ ವಿಸಿಟ್ ಒಳಗ ನಮ್ ಸ್ಕ್ಯಾನ್ ಮಾಡೇ ಮಾಡ್ತಾರ. ಅದು ಡೇಟಿಂಗ್ ಸ್ಕ್ಯಾನ್ ಅಂತ ಹೇಳ್ತಾರ. ಅದು ಯಾವಾಗಂದ್ರ 6 to 9 weeks ಒಳಗ್ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತ, ಬೇಬಿ ಹಾರ್ಟ್ ರೇಟ್ ಕೂಡ ಬಂದಿರುತ್ತ. ಯಾಕಂದ್ರೆ 6 weeks ಆದ್ಮೇಲೆ ಬೇಬಿ ಹಾರ್ಟ್ ರೇಟ್ ಬರುತ್ತ. ನಾವೇನ್ ಮಾಡಿದೇವಿ, ಫ್ಲೂಯಿಡ್ ಮಿಸ್ ಆಗಿ 1 ವೀಕಿಗೆಲ್ಲ ಹಾಸ್ಪಿಟಲ್ಗೆ ಹೋದೇವಿ. ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡ್ಸಿದ್ಮೇಲೆ ಅವಾಗ ಇನ್ನು ಬೇಬಿ ಹಾರ್ಟ್ ರೇಟ್ ಬಂದಿದ್ದಿಲ್ಲ. ಕನ್ಸೀವ್ ಆಗಿದ್ ಕನ್ಫರ್ಮ್ ಅದ, ಬಟ್ ಬೇಬಿ ಹಾರ್ಟ್ ರೇಟ್ ಇನ್ನೂ ಬಂದಿಲ್ಲ. ಮತ್ತೆ 10 days ಬಿಟ್ಟು ರಿಟರ್ನ್ ಬರ್ರಿ ಅಂತ ನಮಗೆ ಹೇಳಿದ್ರು. ಆ ಟೈಮಲ್ಲಿ ನಮ್ಗ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಹಾಕಿದ್ರು. ಅದು ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ ಬಂದ್ಬಿಟ್ಟು ಬೇಬಿ ಹೆಲ್ತ್ ಎಲ್ಲ ಚೆನ್ನಾಗ್ಲಿ, ಬೇಬಿ ಗ್ರೋತ್ ಚೆನ್ನಾಗಿರ್ಲಿ, ಮತ್ತೆ ಯಾವ್ದೇ ರೀತಿ ಮಿಸ್ಕ್ಯಾರೇಜ್ ಆಗ್ಬಾರ್ದು, ಅಬಾರ್ಷನ್ ಆಗ್ಬಾರ್ದು ಅಂತ ಹೇಳಿ ಟ್ಯಾಬ್ಲೆಟ್ ಮತ್ತೆ ಅದ್ರ ಜೊತೆ ಐರನ್ ಅಂಡ್ ಫಾಲಿಕ್ ಆಸಿಡ್ ಕೂಡ ಕೊಟ್ಟಿದ್ರು. ಆಯ್ತು, ಅವೆರಡೇ ಟ್ಯಾಬ್ಲೆಟ್ ತಗೊಂಡೇವಿ. ಬಟ್ ಆದಷ್ಟು ಯಾರೇ ನೀವು ಡೇಟಿಂಗ್ ಸ್ಕ್ಯಾನ್ ಮಾಡ್ಸೋರಿದ್ರೆ ಫಸ್ಟ್ ಸ್ಕ್ಯಾನ್ 6 week ಆದ್ಮೇಲೆ ಮಾಡ್ಸೋದ್ ಬೆಟ್ರ್. ಯಾಕಂದ್ರ ಅವಾಗ ಒಂಥರ ನಿಮ್ಗ 6 week ಆದ್ಮೇಲೆ ಹೋದ್ಮೇಲೆ ಹೆಂಗಾಗತ್ತಂದ್ರ ಅಷ್ಟೊತ್ತಿಗೆಲ್ಲ ಬೇಬಿ ಹಾರ್ಟ್ ರೇಟ್ ಬಂದ್ಬಿಟ್ಟಿರುತ್ತ. ನಿಮ್ಗೆ ಯಾವ್ದೇ ರೀತಿ ಭಯ ಇರಲ್ಲ. ಬಿಫೋರ್ ಹೋದ್ರೆ ಹೆಂಗಾಗ್ಬಿಡುತ್ತ, ಬೇಬಿ ಹಾರ್ಟ್ ರೇಟ್ ಇರೋದಿಲ್ಲ, ಒಂಥರ ಭಯ ಸ್ಟಾರ್ಟ್ ಆಗ್ಬಿಡುತ್ತ. ಏನಾಗುತ್ತೆ ಏನೋ ಅಂತ ಹೇಳಿ. ಬಟ್ ನಂಗ ಬ್ಲಡ್ ಮಿಸ್ ಆಗೋಕ್ಕಿಂತ ಮುಂಚೆನೆ ನಂಗೆಲ್ಲ ಸಿಂಟಮ್ಸ್ ಇರೋದ್ರಿಂದ ಅದು UPT ಪಾಸಿಟಿವ್ ಬಂದ್ ಕೂಡಲೇ ಬೇಗನೆ ಹೋಗ್ಬಿಟ್ಟಿದೇವಿ. ಹೀಗಾಗಿ ಮತ್ತೆ ರಿಪೀಟ್ ಸ್ಕ್ಯಾನ್ ಹೇಳಿದ್ರು. ಮತ್ತೆ 10 days ಬಿಟ್ಟು ಮತ್ತೆ ರಿಪೀಟ್ ಸ್ಕ್ಯಾನ್ ಮಾಡ್ಸಿದೇವಿ. ರಿಪೀಟ್ ಸ್ಕ್ಯಾನ್ ಒಳಗ ಬೇಬಿ ಹಾರ್ಟ್ ರೇಟ್ ಕೂಡ ಬಂತು. ಇದು ಫುಲ್ ಒಬ್ರೊಬ್ರು ಇದು ಇಗ್ನೋರ್ ಮಾಡ್ತಾರ ಡೇಟಿಂಗ್ ಸ್ಕ್ಯಾನ್, ಬಟ್ ಇದು ಇಂಪಾರ್ಟೆಂಟ್ ಸ್ಕ್ಯಾನ್. ಡೆಲಿವರಿ ಟೈಮ್ದಾಗ 4 ಇಂಪಾರ್ಟೆಂಟ್ ಸ್ಕ್ಯಾನ್ ಬರ್ತಾವ, ಅದ್ರೊಳಗೆ ಇದು ಕೂಡ ಒಂದು. ಯಾರು ಇದನ್ನ ಮಿಸ್ ಮಾಡ್ಬೇಡ್ರಿ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತ ಅಂತ ಹೇಳ್ಬೇಕಂದ್ರ, ಡೇಟಿಂಗ್ ಸ್ಕ್ಯಾನ್ ಒಳಗ ಫಸ್ಟ್ LMT ಗೊತ್ತಾಗುತ್ತ. LMT ಅಂದ್ರೆ ಲಾಸ್ಟ್ ಮೆನ್ಸ್ಟ್ರಲ್ ಸೈಕಲ್ ಅಂತ ಹೇಳಿ. ಇದು ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಅಂತ ಹೇಳಿ ಬರುತ್ತ. ಆಕ್ಚುಲಿ ಒಬ್ಬರೊಬ್ರಿಗೆ ಲಾಸ್ಟ್ ಪೀರಿಯಡ್ ಆಗಿದ್ದು ಡೇಟ್ ನೆನಪಿರೋದಿಲ್ಲ. ಹಿಂಗಾಗಿ ಅವ್ರಿಗೆ ಪೀರಿಯಡ್ ಮಿಸ್ ಆಗಿ ಎಷ್ಟು ದಿನ ಆಯ್ತು ಏನು ಅಂತ ಹೇಳಿ ಗೊತ್ತಿರೋದಿಲ್ಲ. ಈ ಸ್ಕ್ಯಾನ್ ಮಾಡ್ಸೋದ್ರಿಂದ ಅದು ಕೂಡ ಗೊತ್ತಾಗುತ್ತೆ, ಈ ಬೇಬಿಗೆ ಎಷ್ಟು ವೀಕ್ ಆಗಿದೆ ಏನು ಅಂತ ಹೇಳಿ ಅದು ಕೂಡ ತಿಳಿಯುತ್ತ. ಆಮೇಲೆ ಬೇಬಿ ಸಿಂಗಲ್ ಇದೆಯಾ ಟ್ವಿನ್ಸ್ ಇದೆಯಾ ಅಂತ ಹೇಳಿ ಗೊತ್ತಾಗುತ್ತ. ಅಂದ್ರ ಬೇಬಿ 1, 2 ಈ ತರ ಕೂಡ ಗೊತ್ತಾಗುತ್ತ ಈ ಸ್ಕ್ಯಾನ್ ಇಂದ. ಆಮೇಲೆ ಬೇಬಿ ನಿಮ್ ಗರ್ಭಚೀಲದಲ್ಲೇ ಇದೆಯೋ ಅಥವಾ ಟ್ಯೂಬಲ್ ಬೆಳೆದಿದೆಯೋ ಅನ್ನೋದು ಕೂಡ ಇದ್ರಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗುತ್ತ. ಆಮೇಲೆ ಯಾಕಂದ್ರ ಬೇಬಿ ಗರ್ಭಚೀಲದಲ್ಲಿ ಬೆಳೆದ್ರೆ ಯಾವ್ದೇ ರೀತಿ ಏನು ಪ್ರಾಬ್ಲಮ್ ಇರಲ್ಲ. ಟ್ಯೂಬಲ್ ಬೆಳೆದ್ರೆ ಅದನ್ನ ಕೂಡ ನಾವ್ ಅಬಾರ್ಷನ್ ಮಾಡಿ ತೆಗಿಸ್ಬೇಕಾಗುತ್ತ, ರಿಸ್ಕ್ ಇರುತ್ತ. ತಾಯಿ ಮತ್ ಮಗು ಇಬ್ಬರಿಗೆ ರಿಸ್ಕ್ ಇರುತ್ತ ಆ ತರ ಏನ್ರ ಬೇಬಿ ಬೆಳೀತಾ ಅಂದ್ರ. ಆಮೇಲೆ 4th ಬಂದು ನಿಮ್ದು ಬೇಬಿ ಹಾರ್ಟ್ ರೇಟ್ ಗೊತ್ತಾಗುತ್ತ. ಬೇಬಿ ಹಾರ್ಟ್ ರೇಟ್ ಇದೆ ಇಲ್ವಾ ಅಥವಾ ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತ. ಆಮೇಲೆ 5th ಬಂದ್ಬಿಟ್ಟು ನಿಮ್ದು ಡೆಲಿವರಿ ಡೇಟ್, EDD ಅಂತ ಹೇಳಿ, ಎಸ್ಟಿಮೇಟ್ ಡೆಲಿವರಿ ಡೇಟ್ ಅಂತ ಹೇಳಿ. ನಿಮ್ ಡೆಲಿವರಿ ಡೇಟ್ ಯಾವ ಮಂತ್ ಬರ್ಬೋದು, ನಿಯರ್ ಯಾವ ಡೇಟಿಗೆ ಬರ್ಬೋದು ಅಂತ ಹೇಳಿ ಗೊತ್ತಾಗುತ್ತ ಇದರಿಂದ. ಈ ಸ್ಕ್ಯಾನ್ ಮಾತ್ರ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಈ ಸ್ಕ್ಯಾನ್ ಕಂಪಲ್ಸರಿ ಎಲ್ಲೇ ಹೋದ್ರು ನೀವು ಫಸ್ಟ್ ವಿಸಿಟ್ ಒಳಗಂತೂ ಇದು ಸ್ಕ್ಯಾನ್ ಮಾಡೇ ಮಾಡ್ತಾರ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಬ್ಲಡ್ ರಿಪೋರ್ಟ್. ಬ್ಲಡ್ ರಿಪೋರ್ಟ್ ಒಳಗೆ ಏನೇನ್ ಮಾಡ್ತಾರ ಅಂದ್ರ CBC ಮಾಡ್ತಾರ, ಯೂರಿನ್ ರೂಟೀನ್ ಮಾಡ್ತಾರ, RBS ಮಾಡ್ತಾರ. ಒಬ್ರೊಬ್ರಿಗೆ ಏನಿರ್ತದ, ಥೈರಾಯ್ಡ್ ಇತ್ತಂದ್ರೆ ಥೈರಾಯ್ಡ್ ಸಿಂಟಮ್ಸ್ ಇದೆ, ಥೈರಾಯ್ಡ್
ಆಮೇಲೆ HbA1c ಈ ತರ ಎಲ್ಲ ಮಾಡ್ತಾ ಹೋಗ್ತಾರ. ಇಲ್ಲಿ ನಂದ್ ಹೇಳ್ಬೇಕಂದ್ರೆ ನನ್ನ ಬ್ಲಡ್ ರಿಪೋರ್ಟ್ಸ್ ನಾನ್ ಫಸ್ಟ್ ಮಾಡ್ಸಿದ್ದು ನಂದು CBC ಅಂತ ಹೇಳಿ ಮಾಡಿದ್ರು. CBC ಮಾಡಿದಾಗ ಫಸ್ಟ್ ಅನ್ನು, ಆಮೇಲೆ HbA1c ಅಂತ ಹೇಳಿ ಮಾಡಿದ್ರು. HbA1c ಎಲ್ಲರಿಗೂ ಮಾಡಲ್ಲ, ಹಿಂಗೆ ಎಲ್ರೂ ಒಬ್ರೊಬ್ರಿಗೆ ಮಾಡ್ತಾರ. ಯಾಕಂದ್ರೆ ಅಂದ್ರೆ ಫಸ್ಟ್ ಪ್ರೆಗ್ನೆನ್ಸಿ ಒಳಗ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಇತ್ತು, ಜೆಸ್ಟೇಷನಲ್ ಡಯಾಬಿಟಿಕ್ ಬಂದಿತ್ತು. ಹೀಗಾಗಿ ನಾನು ಈ ಸಲ ಸೇಫ್ಟಿ ಪರ್ಪಸ್ ಅಂತ ಹೇಳಿ HbA1c ಮಾಡಿದ್ದೆ. ಬಟ್ ಗಾಡ್ ಗ್ರೇಸ್, HbA1c ಆಗ್ಲಿ ಮತ್ತೆ ನಂದು RBS ಆಗ್ಲಿ ಎರಡು ನಾರ್ಮಲ್ ಇದಾವ. ಹೋದ್ಸಲ ಒಂದ್ ಸ್ವಲ್ಪ ಡಯಟ್ ಅದು ಬಹಳ ಇದು ಆಗ್ಬಿಟ್ಟಿತ್ತು. ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರ್ತದ ಫಸ್ಟ್ ಪ್ರೆಗ್ನೆನ್ಸಿ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಅಲ್ಲೆಲ್ಲಾರು ಸ್ವೀಟ್ ತಿನ್ಸೋದಾಗಿರ್ಬೋದು, ಜಾಸ್ತಿ ಸೆಲೆಬ್ರೇಷನ್ ಇರುತ್ತ, ಎಲ್ಲ ಸ್ವೀಟ್ ಅದು ಇದು ಈ ತರ ತಿನ್ಸಿ ಆ ಟೈಮ್ ಸ್ವೀಟ್ ಕ್ರೇವಿಂಗ್ಸ್ ಕೂಡ ಜಾಸ್ತಿ ಇತ್ತು. ಹಿಂಗಾಗಿ ನನಗ RBS ಜಾಸ್ತಿ ಬರ್ತಿತ್ತು. ಪ್ರತಿ ಸಲ ಚೆಕ್ ಮಾಡಿದಾಗ ಶುಗರ್ ನಂಗೆ ಜಾಸ್ತಿನೇ ತೋರಿಸ್ತಿತ್ತು. ಮತ್ತೆ ಇನ್ನೊಂದು ನಮ್ ಕಡೆ ಹೇಗಿದೆ ಅಂದ್ರೆ, ಬೇರೆ ಕಡೆ ಹೇಗಿದೆ ಗೊತ್ತಿಲ್ಲ, ನಮ್ಮೂರ್ ಕಡೆ ಹೇಗಿದೆ ಅಂದ್ರ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಆದ್ರೆ ರಿಲೇಟಿವ್ಸ್, ಪರಿಚಯದವರು, ಮನೆ ಸುತ್ತಮುತ್ತಿದ್ದವ್ರು ಎಲ್ಲಾರು ಮನೆ ಕರ್ಕೊಂಡೋಗಿ ಸ್ವೀಟ್ ಮಾಡಿ ತಿನ್ನಿಸ್ತಾರ. ಪ್ರತಿ ಡೈಲಿ ಒಬ್ರೊಬ್ರು ಒಂದೆರಡು ಮನೆ ಅಂತ ಒಂದ್ ಕರ್ಕೊಂಡ್ ಹೋಗೋದು, ಅವರಿಗೆಲ್ಲ ಸ್ವೀಟ್ ತಿನ್ಸೋದು. ಮತ್ತ ಆಮೇಲೆ ದೂರದ ಯಾರ ರಿಲೇಷನ್ ಇದ್ರ ಅವ್ರು ಕೂಡ ಇಲ್ಲಿ ಊರಿಗೆ ಬಂದು ಹೋಳಿಗೆ ಗಿಳಿಗೆ ಎಲ್ಲಾ ಮಾಡಿ ಸ್ವೀಟ್ ತಿನ್ನಿಸ್ ಹೋಗ್ತಾರ. ಬರೋವಾಗ ಕೂಡ ಸ್ವೀಟ್ ತಂದಿರ್ತಾರ, ಸುತ್ತ ಮನೆಯವರಿಗೆಲ್ಲ ಸ್ವೀಟ್ ಕೊಡ್ತಾರ. ಅದು ಮೇ ಬಿ ಆ ರೀತಿ ಅದು ಇರೋದ್ರಿಂದ ಜಾಸ್ತಿ ಎಲ್ಲ ಸ್ವೀಟ್ ತಿಂದು ಒಂದು ಡೆಲಿವರಿ ಟೈಮ್ ಹೆಂಗಾಗಿತ್ತು ಅಂದ್ರೆ 7 ಮಂತ್, ಅಪ್ ಟು 7 ಮಂತ್ ನಾನು ನಾರ್ಮಲೇ ಇದ್ದೆ. 7 ಮಂತ್ ಆದ್ಮೇಲೆ ನಾನು ಸ್ವಲ್ಪ ಯಾಕೋ ಶುಗರ್ ಲೆವೆಲ್ ಜಾಸ್ತಿ ತೋರ್ಸಕ್ ಸ್ಟಾರ್ಟ್ ಮಾಡ್ತು. ಅದು ಯಾವಾಗ್ಲೂ ಹೆಂಗಾಗ್ತಿತ್ತು ನನ್ ಶುಗರ್ ಲೆವೆಲ್ ಅಂದ್ರ, ಖಾಲಿ ಹೊಟ್ಟಿಲೆ ಒಂದು ಊಟ ಆದ್ಮೇಲೆ ಒಂದ್ಸಲ ಚೆಕ್ ಮಾಡಿಸ್ತಿದ್ರು. ನಂದು ಫಸ್ಟಿಗೆ ಒಂದ್ಸಲ ಹಿಂಗೆ 7 ಮಂತಿಗೆ ಓದಿತಿದೆ ಅಂತ ಹೇಳಿ ಮಾಡ್ತಾರ. ಆ ಟೆಸ್ಟ್ ಮಾಡಿಸಿದಾಗ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿ ಬಂದಿತ್ತು. ಹಿಂಗಾಗಿ ಅವ್ರೇನಂದ್ರು ಒಂದ್ಸಲ ಖಾಲಿ ಹೊಟ್ಟಿಲೆ ಬಂದು ಟೆಸ್ಟ್ ಮಾಡಿಸಿ, ಆಮೇಲೆ ಊಟ ಆದ್ಮೇಲೆ ಒಂದ್ಸಲ ಟೆಸ್ಟ್ ಮಾಡಿಸಿ ಅಂದ್ರು. ಆ ತರ ಟೆಸ್ಟ್ ಮಾಡಿಸಿದಾಗ ಹೆಂಗಾಗ್ತಿತ್ತು ಅಂದ್ರೆ, ಖಾಲಿ ಹೊಟ್ಟಿಲೆ ನಾರ್ಮಲ್ ಬಂದ್ರ ಊಟ ಆದ್ಮೇಲೆ ಜಾಸ್ತಿ ಬರ್ತಿತ್ತು. ಮತ್ತೆ ಅವರು ರಿಪೀಟ್ ಆದ್ಮೇಲೆ ಹೆಂಗಾಗ್ತಿತ್ತು ಅಂದ್ರೆ, ಊಟ ಆದ್ಮೇಲೆ ನಾರ್ಮಲ್ ಬಂದ್ರೆ ಖಾಲಿ ಹೊಟ್ಟಿಲೆ ಕಡಿಮೆ ಬರ್ತಿತ್ತು. ಒಟ್ ಅಪೋಸಿಟ್ ಆಗ್ತಿತ್ತು. ಊಟ ಆದ್ಮೇಲೆ ಹೆಚ್ಚಿಗಿದ್ರ ಒಂದು ಟೆಸ್ಟ್ ಒಳಗ ಊಟ ಆದ್ಮೇಲೆ ಹೆಚ್ಚಿಗಿದ್ರ ಖಾಲಿ ಹೊಟ್ಟಿಲೆ ನಾರ್ಮಲ್ ಬರ್ತಿತ್ತು. ಮತ್ತೆ ಒಂದು ಟೆಸ್ಟ್ ಒಳಗ ಖಾಲಿ ಹೊಟ್ಟಿಲೆ ಜಾಸ್ತಿ ತೋರಿಸ್ತಿತ್ತು, ಊಟ ಆದ್ಮೇಲೆ ಕಡಿಮೆ ತೋರಿಸ್ತಿತ್ತು. ಒಂದ್ 2 or 3 ಟೈಮ್ ಚೆಕ್ ಮಾಡಿದಾಗ ಪ್ರತಿ ಸಲ ಅದೇ ತರ ಬಂತು. ಅವಾಗ ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಅಂದ್ರೆ, ನೀವು ಸ್ವಲ್ಪ ಡಯಟ್ ಮಾಡ್ರಿ, ಶುಗರ್ ಕಂಟೆಂಟ್ ಎಲ್ಲ ಫ್ರೂಟ್ಸ್ ಎಲ್ಲ ಬಿಟ್ಬಿಡ್ರಿ, ಶುಗರ್ದೇನು ಇಂಟೇಕ್ ತಗೋಬೇಡ ಅಂತ ಹೇಳಿದ್ರು. ಬಟ್ ನನ್ಗೆ ಆ ಟೈಮ್ದಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ತುಂಬಾ ಅಂದ್ರೆ ತುಂಬಾ ಸ್ವೀಟ್ ಕ್ರೇವಿಂಗ್ಸ್ ಇತ್ತು. ಅದು ಎಷ್ಟೇ ಡಯಟ್ ಮಾಡಕ್ ಹೋದ್ರು ಕಂಟ್ರೋಲ್ ಆಗ್ಲಿಲ್ಲ. ಸ್ವೀಟ್ಸ್ ಎಲ್ಲ ತಿಂದ್ಬಿಟ್ಟೆ. ಸ್ವೀಟ್ಸ್ ಎಲ್ಲ ತಿಂದಾಗ ಅವಾಗ ಏನಾಗುತ್ತೋ, ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತೀವಿ, ಶುಗರ್ ಲೆವೆಲ್ ಜಾಸ್ತಿನೇ ತೋರಿಸ್ತಾ ಹೋಗ್ತು. ಹಿಂಗಾಗಿ ಅವ್ರು ಏನ್ ಮಾಡಿದ್ರು, ಡೆಲಿವರಿ ಟೈಮಿಗೆಲ್ಲ ಮೆಟ್ಫಾರ್ಮಿನ್ ಹಾಕೊಂಡ್ರು. ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಹಾಕೊಂಡು, ಆಮೇಲೆ ಇದಕ್ಕೂ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಇನ್ಸುಲಿನ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಅಷ್ಟೇ, ಅದು ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿ 15 days 20 daysಗೆಲ್ಲ ನನ್ ಡೆಲಿವರಿ ಆಯ್ತು. ಆಮೇಲೆ ಡೆಲಿವರಿ ಆದ್ಮೇಲೆ RBS ಲೆವೆಲ್ ಫುಲ್, ನಂದು ಶುಗರ್ ಲೆವೆಲ್ ಅಂದು ಕೂಡ ಕಡಿಮೆ ಇದೆ, ಮೇಂಟೈನ್ಸ್ ಇದೆ. ಬಟ್ ಇವಾಗ ಕೂಡ ಏನ್ ಅಷ್ಟೇ ನಂದು ಶುಗರ್ ಇಲ್ಲ, ಯಾವ್ದೇ ರೀತಿ ಇದು ಇಲ್ಲ. ಬಟ್ ಅದು ಪ್ರೆಗ್ನೆನ್ಸಿ ಟೈಮ್ ಒಳಗ ಆಗುತ್ತ, ಕಾಮನ್ ಅಂತ ಹೇಳಿದ್ರು. ಹಿಂಗಾಗಿ ನಾ ಯಾವ್ದೇ ರೀತಿ ಟೆನ್ಷನ್ ತಗೊಂಡಿಲ್ಲ. ಇನ್ನ ಲಾಸ್ಟ್ ಒನ್ ಬಂದ್ಬಿಟ್ಟು ಸಿಂಟಮ್ಸ್ ಯಾವ ತರ ಅಂದ್ರೆ, ಒಬ್ಬೊಬ್ರಿಗೆ ಅಸಿಂಟಮ್ಟಿಕ್ ಆಗಿರ್ತಾರ ಅಂದ್ರೆ ಅವ್ರಿಗೆ ಏನು ಸಿಂಟಮ್ಸೇ ಇರೋದಿಲ್ಲ. ಒಬ್ರೊಬ್ರಿಗೆ ಸಿಂಟಮ್ಸ್ ಇರ್ತಾವ, ಒಬ್ರೊಬ್ರಿಗೆ ಜಾಸ್ತಿನೇ ಇರ್ತಾವ. ಇಲ್ಲಿ ನನ್ ಸಿಂಟಮ್ಸ್ ಹೇಳ್ಬೇಕಂದ್ರೆ, ನನಗ್ ಕೂಡ ಫಸ್ಟ್ ಪ್ರೆಗ್ನೆನ್ಸಿಯಿಂದ ಸೆಕೆಂಡ್ ಪ್ರೆಗ್ನೆನ್ಸಿ ತುಂಬಾ ಡಿಫ್ರೆಂಟ್ ಆಗಿತ್ತು ಸಿಂಟಮ್ಸ್ ಎಲ್ಲ. ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಅಪ್ ಟು 5 months ತನ ವಾಮಿಟಿಂಗ್ ಆಗ್ತಿತ್ತು. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಒಳಗ ವಾಮಿಟಿಂಗ್ ಇರ್ಲಿಲ್ಲ, ಬಟ್ ನಾಜಿಯಾ ಇತ್ತು, ಮಾರ್ನಿಂಗ್ ಸಿಕ್ನೆಸ್ ಇತ್ತು. ನಾಜಿಯಾ ಯಾವ ತರ ಅಂದ್ರ ಹೆವಿ ನಾಜಿಯಾ ಇತ್ತು. ಫಸ್ಟ್ ಪ್ರೆಗ್ನೆನ್ಸಿ ಕಂಪೇರ್ ಮಾಡ್ಕೊಂಡ್ರೆ ಏನ್ ನಾಜಿಯಾ ಅನಿಸ್ತಿರ್ಲಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿ ಮಾರ್ನಿಂಗ್ ಸಿಕ್ನೆಸ್ ಇತ್ತು. ಯಾವ ತರ ಅಂದ್ರೆ ಬ್ರಷ್ ಕೂಡ ಮಾಡಕ್ ಆಗ್ತಿರ್ಲಿಲ್ಲ. ಅದು ಪೇಸ್ಟ್ ಸ್ಮೆಲ್ ಆಗಿರ್ಬೋದು, ಯಾವ್ದೋ ಒಂದು ಸ್ಟ್ರಾಂಗ್ ಸ್ಮೆಲ್ ಇತ್ತಂದ್ರ ಫುಲ್ ನಾಜಿಯಾ ಆಗ್ತಿತ್ತು, ಬಟ್ ವಾಮಿಟಿಂಗ್ ಇಲ್ಲ. ಈಗ 3 months, ಅಪ್ ಟು 3 months ತನ ಒಂದ್ಸಲ ಮಾತ್ರ ವಾಮಿಟಿಂಗ್ ಆಗಿದ್ದು ಸೆಕೆಂಡ್ ಪ್ರೆಗ್ನೆನ್ಸಿ ಒಳಗ. ನಾಜಿಯಾ ಹೆವಿ ಇತ್ತು. ನಾಜಿಯಾ ಪ್ರಿವೆಂಟ್ ಮಾಡಕ ನಾನಿಲ್ಲಿ ಸೆಕೆಂಡ್ ಅವರ್ಲಿ ಏನಾದ್ರೂ ತಿಂತಾ ಇರ್ತಿದ್ದೆ. ಅಂದ್ರೆ ಸೆಕೆಂಡ್ ಅವರ್ಲಿ ಏನಾದ್ರೂ ಸ್ವಲ್ಪ ತಗೋತಾ ಇದ್ರ ನಾಜಿಯಾ ಸ್ವಲ್ಪ ಕಡಿಮೆ ಆಗ್ತಿತ್ತು. ಯಾಕಂದ್ರೆ ನಾನು ಹೊರಗ್ ಹೋಗೋದ್ರಿಂದ ನಾ ಏನ್ ಮಾಡ್ತಿದ್ದೆ, ನಾಜಿಯಾ ಹೆವಿ ಅಂದ್ರೆ ಹೆವಿ ಇರ್ತಿತ್ತು ನನಗ. ಅದಕ್ಕೋಸ್ಕರ ಏನ್ ಮಾಡಿದ್ದೆ, ಲಿಂಬು ಕ್ಯಾರಿ ಮಾಡ್ತಿದ್ದೆ. ಲಿಂಬು ಸ್ಮೆಲ್ ತಗೊಂಡಿದ್ರೆ ಸ್ವಲ್ಪ ಏನೋ ಕಡಿಮೆ ಅನಿಸ್ತಿತ್ತು. ಅಷ್ಟೊಂದು
ನಾಜೆ ಇದು ಆಗ್ತಿರ್ಲಿಲ್ಲ. ಇನ್ಸ್ಟೆಂಟ್ ಆಗಿ ಸ್ವಲ್ಪ ರಿಲೀಫ್ ಅನ್ಸ್ತಿತ್ತು. ಮತ್ತೆ ಆಮೇಲೆ ಏನಾದ್ರು ಫ್ರೂಟ್ಸ್ ಜ್ಯೂಸ್ ಅಥವಾ ಗಂಜಿ ಈ ತರ ಡೈಲಿ ಡ್ಯೂಟಿಗೆ ಕ್ಯಾರಿ ಮಾಡ್ತಿದ್ದೆ. ಇದು 2 ಅವರ್ಲಿ ಒಂದ್ಸಲ ಸ್ವಲ್ಪ ಸ್ವಲ್ಪ ಸಿಪ್ ಬೈ ಸಿಪ್ ಅಥವಾ ಒಂದೆರಡು ಪೀಸಸ್ ಫ್ರೂಟ್ಸ್ ಈ ತರ ತಗೋದ್ರಿಂದ ಸ್ವಲ್ಪ ನಾಜಿಯಾ ನಂಗೆ ಕಡಿಮೆ ಆಗ್ತಿತ್ತು. ಆಮೇಲೆ ಸ್ವಲ್ಪ ಹುಳಿ ಇರೋ ಪದಾರ್ಥ ತಿಂದ್ರೆ ಸ್ವಲ್ಪ ನಾಜಿಯಾ ನಂಗೆ ಕಡಿಮೆ ಅನ್ಸೋ ಫೀಲ್ ಆಗ್ತಿತ್ತು. ಅಂದ್ರ ನೆಲ್ಲಿಕಾಯಿ ಬರ್ತಾವ ಸ್ಮಾಲ್ ಸ್ಮಾಲ್, ಬಟ್ಟಿ ನೆಲ್ಲಿಕಾಯಿ ಅಲ್ಲ ಮತ್ತೊಂದ್ ಬರುತ್ತ, ಆ ತರ ನೆಲ್ಲಿಕಾಯಿ ತಗೊಂಡ್ ಹೋಗ್ತಿದ್ದೆ. ಮತ್ತೆ ಹುಣಸೆ ಹಣ್ಣು ತಗೊಂಡಿದ್ದೆ, ಕಡಿಮೆ ಹುಣಸೆ ಹಣ್ಣು ತಗೊಂಡಿದ್ದು. ಆ ತರ ನೆಲ್ಲಿ ಹಣ್ಣ ಈ ತರ ಎಲ್ಲಾ ಕ್ಯಾರಿ ಮಾಡ್ತಿದ್ದೆ. ಅದರಿಂದ ಸ್ವಲ್ಪ ನಂಗ ನಾಜೆಯಿಂದ ರಿಲೀಫ್ ಆಗ್ತಿತ್ತು. ಆಮೇಲೆ ಇನ್ನು ಟಯರ್ಡ್ನೆಸ್ ಟಯರ್ಡ್ನೆಸ್ ಬಗ್ಗೆ ಹೇಳ್ಬೇಕಂದ್ರ ಹೆವಿ ಟಯರ್ಡ್ನೆಸ್ ಆಗ್ತಿತ್ತು. ಮಾರ್ನಿಂಗ್ ಏನೋ ಬೇಗ ಹೇಳಕ್ ಆಗ್ತಿದಿಲ್ಲ, ಏನೋ ವರ್ಕ್ ಮಾಡಕ್ ಆಗಲ್ಲ, ಏನು ಸ್ವಲ್ಪ ವಾಕ್ ಮಾಡಿದ್ರೆ ಸಾಕು ಫುಲ್ ಟಯರ್ಡ್ ಆಗ್ಬಿಡ್ತಿತ್ತು. ಸ್ವಲ್ಪ ಅಡ್ಗೆ ಕೂಡ ಮಾಡಕ್ ಆಗ್ತಿದಿಲ್ಲ, ನಿಂತ್ಕೊಂಡು ಫುಲ್ ಹೆವಿ ಅಂದ್ರೆ ಟಯರ್ಡ್ ಆಗ್ತಿತ್ತು. ಆ ಟೈಮ್ದಲ್ಲಿ ನಾನು ಲಿಂಬು ಶರ್ಬತ್ ತಗೋತಿದ್ದೆ ಅಥವಾ ಪ್ಲೇನ್ ಲಿಂಬು ವಾಟರ್ ತಗೋತಿದ್ದೆ. ಒಂದ್ ತಗೋತಿದ್ದೆ. ಶುಗರ್ ಅವಾಯ್ಡ್ ಮಾಡ್ಬೇಕನ್ನೋ ಕಾರಣಕ್ಕ ಜಸ್ಟ್ ಲಿಂಬು ವಾಟರ್ ತಗೋತಿದ್ದೆ. ಒಂದೊಂದ್ಸಲ ಒಂದ್ ಗ್ಲಾಸ್ ನೀರಲ್ಲಿ ಸ್ವಲ್ಪ ಲಿಂಬು ಹಾಕೊಂಡು ಆಮೇಲೆ ಬೇಕಿದ್ರೆ ಸ್ವಲ್ಪ ಸಾಲ್ಟ್ ಹಾಕೋತಿದ್ದೆ, ಹಾಕೊಂಡ್ ಕುಡಿತಿದ್ದೆ. ಅದ್ರಿಂದನೂ ಸ್ವಲ್ಪ ಎನರ್ಜಿ ಬಂದಂಗ ಆಗ್ತಿತ್ತು, ಟೈರ್ಡ್ನೆಸ್ ಎಲ್ಲ ಹೋಗ್ತಿತ್ತು. ಮಿಡಲ್ ಯಾವಾಗಾರ ಒಂದ್ಸಲ ಬಾಳ ಸುಸ್ತ್ ಆಗ್ತಿತ್ತು, ಬಾಳ ಟಯರ್ಡ್ ಅನಿಸ್ತಿತ್ತು ಅಥವಾ ಹೊರಗಿಂದ ಬಂದ್ಮೇಲೆ ಹೆವಿ ಅನಿಸ್ತಿತ್ತು ಅಂದ್ರ ಅವಾಗ ಲಿಂಬು ಶರ್ಬತ್ ತಗೋತಿದ್ದೆ. ಅದು ಕೂಡ ನನಗ ಇನ್ಸ್ಟೆಂಟ್ ಆಗಿ ಫುಲ್ ಒಂಥರ ಎನರ್ಜಿ ಬೂಸ್ಟ್ ಮಾಡ್ದಂಗ ಆಗ್ತಿತ್ತು. ಅವೆರಡು ನಾನು ಟೈರ್ಡ್ನೆಸ್ ಹೋಗಕ ಟ್ರೈ ಮಾಡ್ತಿದ್ದೆ. ಆಮೇಲೆ ಬಂದ್ಬಿಟ್ಟು ಬೆಸ್ಟ್ ಟೆಂಡರ್ನೆಸ್ ಇತ್ತು. ಒಂದ್ ನಿಮಿಷ. ಆಮೇಲೆ ಬಂದ್ಬಿಟ್ಟು ಬೆಸ್ಟ್ ಬ್ರೆಸ್ಟ್ ಟೆಂಡರ್ನೆಸ್ ಇತ್ತು. ಬಟ್ ಅದಕ್ಕಂತ ಏನ್ ಮಾಡ್ಲಿಲ್ಲ, ಅದು ಕಾಮನ್ ಆಗಿ ಎಲ್ಲರಿಗೂ ಇದ್ದೇ ಇರುತ್ತ. ಆಮೇಲೆ ಫುಡ್ ಕ್ರೇವಿಂಗ್ಸ್ ಆಗ್ತಿತ್ತು. ಒಂದೊಂದ್ಸಲ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಅಥವಾ ಈಗ ರೀಲ್ಸ್ ನೋಡೋ ಮುಂದಾಗ್ಲಿ ಏನೋ ಅದು ಒಂದ್ ಯಾವ್ದೋ ಒಂದ್ ರೀಲ್ಸ್, ಏನೋ ಒಂದ್ ಬಿರಿಯಾನಿ ರೀಲ್ಸ್ ನೋಡಿದ್ರೆ ಬಿರಿಯಾನಿ ತಿನ್ಬೇಕು, ಗೋಬಿ ರೀಲ್ಸ್ ನೋಡಿದ್ರೆ ಗೋಬಿ ತಿನ್ಬೇಕು, ಈ ತರ ಕ್ರೇವಿಂಗ್ಸ್ ಆಗ್ತಿತ್ತು. ಕ್ರೇವಿಂಗ್ಸ್ ಏನ್ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಲಿಲ್ಲ, ತಿಂತಿದ್ದೀನಿ. ಬಟ್ ಏನೋ ಕ್ವಾಂಟಿಟಿ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಈ ಸಲ. ಯಾಕಂದ್ರ ಫಸ್ಟ್ ಪ್ರೆಗ್ನೆನ್ಸಿ ಒಳಗ ತುಂಬಾ ಓವರ್ ವೇಟ್ ಆಗ್ಬಿಟ್ಟಿದೆ. ಅದರಿಂದನೂ ಸ್ವಲ್ಪ ಕಾಂಪ್ಲಿಕೇಶನ್ ಆಯ್ತು ಅಂತ ಅನಿಸ್ತು. ಹಿಂಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿ ಒಳಗ ಅದೆಲ್ಲ ಆಗ್ಬಾರ್ದು, ಮಿಸ್ಟೇಕ್ ಎಲ್ಲ ಕವರೇಜ್ ಮಾಡ್ಕೋಬೇಕು ಅಂತ ಈಗ ಕ್ರೇವಿಂಗ್ಸ್ ಏನ್ ಕಂಟ್ರೋಲ್ ಮಾಡ್ತಿಲ್ಲ. ಈ ಟೈಮಲ್ಲಿ ಕ್ರೇವಿಂಗ್ಸ್ ಬರೋದು ನಾರ್ಮಲ್ ಅಲ್ಲ. ಆಮೇಲೆ ಈ ಟೈಮಲ್ಲಿ ಫ್ರೀಕ್ವೆಂಟ್ ಯೂರಿನೇಷನ್ ಇದೆ ಕಾಮನ್, ಅದು ಅಂತ ಏನಿರಲ್ಲ. ಆಮೇಲೆ ಈ ಟೈಮ್ದಾಗ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತ. ಹೇಳಕ್ ಬಲ್ಲ, ಫುಲ್ ಮೂಡಿ, ಒಂದೊಂದ್ಸಲ ಫುಲ್ ಖುಷಿಯಾಗಿರುತ್ತೆ, ಒಂದೊಂದ್ಸಲ ಆಂಗ್ರಿ ಆಗಿರುತ್ತೆ, ಈ ತರ ಇರುತ್ತ. ಆಮೇಲೆ ಮತ್ತ ಆ ತರ ಬಿಟ್ರೆ ಮತ್ತಷ್ಟು ಹೆವಿ ಅನ್ಸೋ ಯಾವ್ದನು ನಮಗ್ ಪ್ರಾಬ್ಲಮ್ ಆಗೋ ತರ ಏನ್ ಇರೋದಿಲ್ಲ. ನಾಜಿಯಾ, ವಾಮಿಟಿಂಗ್, ಟಯರ್ಡ್ನೆಸ್ ಫಸ್ಟ್ ಟೈಮಿಸ್ಟರ್ ಇವೇ 3 ಜಾಸ್ತಿ ಇದು ಆಗ್ತಾವ. ಇದರಿಂದ ಸ್ವಲ್ಪ ಏನಾದ್ರೂ ತಗೋತಾ ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಇಟ್ಕೊಂಡಿದ್ರ ಈ ತರ 2 ಅವರ್ಲಿ ಒಂದ್ಸಲ ಏನಾದ್ರೂ ನೀವು ಹೆಲ್ದಿ ಆಗಿರು ತಿಂತಾ ಇದ್ರ ಸ್ವಲ್ಪ ನೀವು ನಾಜಿಯಾ ಬೇಗ ಪ್ರಿವೆಂಟ್ ಮಾಡ್ಬೋದು. ಅದು ಬಿಟ್ರೆ ಮತ್ತೇನಿಲ್ಲ. ಇನ್ನ ಲಾಸ್ಟ್ ಒಂದ್ ಹೇಳ್ಬೇಕಂದ್ರೆ ಫುಡ್ ಬಗ್ಗೆ. ಫಸ್ಟ್ ಟ್ರೈಮಿಸ್ಟರ್ ಫುಡ್ ಅಷ್ಟೊಂದು ಯಾರಿಗೂ ಇಷ್ಟ ಆಗಲ್ಲ. ಯಾವ್ದೇ ರೀತಿ ಏನು ತಿನ್ಬೇಕನ್ಸಲ್ಲ, ಅದು ಒಂಥರ ಸ್ಮೆಲ್ ಬರ್ತಿರ್ತದ. ಒಬ್ರೊಬ್ರಿಗೆ ಒಂದೊಂದ್ ತರ ಇರುತ್ತ, ಒಬ್ರೊಬ್ರಿಗೆ ಏನು ಇಷ್ಟ ಆಗೋದಿಲ್ಲ, ಫುಡ್ಡೇ ಹೋಗ್ತಿರಲ್ಲ. ಒಬ್ರೊಬ್ರಿಗೆ ಅಡ್ಗೆ ಮಾಡೋ ಮುಂದ ಸ್ಮೆಲ್ ಬಂದ್ರೆ ಆಗಿ ಬರ್ತಿರಲ್ಲ, ಒಬ್ರೊಬ್ರಿಗೆ ಎಗ್ ಸ್ಮೆಲ್ ಆಗಿರ್ಬೋದು, ಒಬ್ರೊಬ್ರಿಗೆ ಆಯಿಲ್ ಫ್ರೈ ಮಾಡೋದಾಗಿರ್ಬೋದು, ಯಾವ ಸ್ಮೆಲ್ನ ಒಬ್ರೊಬ್ರಿಗೆ ಆಗಿ ಬರ್ತಿರಲ್ಲ. ಫಸ್ಟ್ ಟೈಮಿಸ್ಟರ್ ಅಷ್ಟೊಂದು ಯಾರಿಗೂ ಫುಡ್ ಸೇರೋದಿಲ್ಲ, ನಡೀತ. ಬಟ್ ನಾವು ಫಸ್ಟ್ ಟೈಮಿಸ್ಟರ್ ನೋಡ್ಕೊಂಡ್ರ ಜಾಸ್ತಿ ಏನ ಬಾಡಿ ಬೇಕಾಗಿರೋದ ಫಾಲಿಕ್ ಆಸಿಡ್ ಬೇಕಾಗಿರುತ್ತ ಫಸ್ಟ್ 3 ಮಂತ್ಸ್ ಒಳಗ. ಯಾಕಂದ್ರ ನಮ್ಗ ಫಸ್ಟ್ 3 ಮಂತ್ಸ್ ಒಳಗ ಫಾಲಿಕ್ ಟ್ಯಾಬ್ಲೆಟ್ ಕೂಡ ಕೊಟ್ಟಿರ್ತಾರ. ಈ ಟ್ಯಾಬ್ಲೆಟ್ ಯಾರು ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಈ ಟ್ಯಾಬ್ಲೆಟ್ ತಗೊಳೋದ್ರಿಂದ ನಮ್ ಬೇಬಿಗಳಿಗೆ ಅಥವಾ ನೀವ್ ಯಾರಾದ್ರೂ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರ ಅವ್ರಿಗೆ ಕೂಡ ಅಡ್ವಾನ್ಸ್ 3 ಮಂತ್ಸ್ ಈ ಟ್ಯಾಬ್ಲೆಟ್ ಕೊಟ್ಟಿರ್ತಾರ. ಯಾಕಂದ್ರ ಪ್ರೆಗ್ನೆನ್ಸಿ ಒಳಗ ನಮ್ದ ಪ್ರೆಗ್ನೆನ್ಸಿದಿಂದ ಏನಾದ್ರೂ ಇದು ಟ್ಯಾಬ್ಲೆಟ್ ತಗೊಳಿಲ್ಲ ಅಥವಾ ನಾವು ಫಾಲಿಕ್ ಆಸಿಡ್ ಕಡಿಮೆ ಆಯ್ತು ನಮ್ ಬಾಡಿ ಒಳಗ ಅಂದ್ರೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಅಂತ ಹೇಳಿ ಒಂದು ಡಿಸೀಸ್, ಆ ತರ ಬೇಬಿ ಹುಡ್ತಾವ. ಆ ತರ ಬೇಬಿ ಹುಟ್ಟಬಾರ್ದು, ಆ ಡಿಸೀಸ್ ಇಂತ ಬೇಬಿಗಳೆಲ್ಲ ಸಫರ್ ಆಗ್ಬಾರ್ದು ಅನ್ನೋ ರೀಸನ್ ಇಂದ ಕಾಮನ್ ಆಗಿ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಫಸ್ಟ್ 3 ಮಂತ್ಸ್ ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ ಕೊಡ್ತಾರ. ಬಟ್ ಇನ್ನು ಸ್ವಲ್ಪ ಜನ ಮೈಂಡ್ ಸೆಟ್ ಹೆಂಗಿರುತ್ತಂದ್ರ ಟ್ಯಾಬ್ಲೆಟ್ ಎಲ್ಲ ತಗೊಳೋದ್ರಿಂದ
ನಮ್ದು ವೇಟ್ ಗೇನ್ ಜಾಸ್ತಿ ಆಗುತ್ತಾ, ಬೇಬಿ ವೇಟ್ ಜಾಸ್ತಿ ಆಗುತ್ತಾ, ಇದರಿಂದ ನಾರ್ಮಲ್ ಡೆಲಿವರಿ ಪ್ರಾಬ್ಲಮ್ ಆಗುತ್ತಾ, ಈ ತರ ಥಿಂಗ್ಸ್ ತುಂಬಾ ಜನ ಮಾಡ್ತಾರ. ಬಟ್ ಅದು ರೀಸನ್ ಅಲ್ಲ. ಆಕ್ಚುಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗ್ಬಾರ್ದು ಅಂತ ಹೇಳಿ ಫಸ್ಟ್ 3 ಮಂತ್ಸ್ ಟ್ಯಾಬ್ಲೆಟ್ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ಕೊಡ್ತಾರ. ಸೆಕೆಂಡ್ 4 ಮಂತ್ಸ್ ದಿಂದ ಐರನ್ ಅಂಡ್ ಫಾಲಿಕ್ ಆಸಿಡ್ ಅಂಡ್ ಕ್ಯಾಲ್ಸಿಯಂ ಕಂಟಿನ್ಯೂ ಮಾಡ್ತಾರ. ಐರನ್ ಅಂಡ್ ಕ್ಯಾಲ್ಸಿಯಂ ಯಾಕೆ ಕೊಡ್ತಾರ ಅಂದ್ರ ಐರನ್ ಅಂಡ್ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ಒಳಗ HB ಪ್ರೆಗ್ನೆನ್ಸಿ ಟೈಮ್ದಾಗ ಹೋಗ್ತಾ ಹೋಗ್ತಾ ಬೇಬಿ ಇರೋದ್ರಿಂದ ನಮ್ಮ HB ಲೆವೆಲ್ ಕಡಿಮೆ ಆಗುತ್ತಾ, ಹಿಂಗಾಗಿ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಮಾಡೋ ಸಲುವಾಗಿ ಐರನ್ ಅಂಡ್ ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ ಕೊಡ್ತಾರ. ಮತ್ತೆ ಅದೇ ತರ ಬೇಬಿ ಬೋನ್ಸ್ ಎಲ್ಲ ಬೆಳಿಬೇಕು, ಸ್ಟ್ರಾಂಗ್ ಆಗ್ಬೇಕಂತ ಹೇಳಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೂಡ ಆಡ್ ಮಾಡಿರ್ತಾರ. ಅದ್ರ ಜೊತೆ ನೀವು ನಿಮ್ ಫುಡ್ ಕೂಡ ನೀವು ಕ್ಯಾಲ್ಸಿಯಂ ಅಥವಾ ಐರನ್ ಆಗಿ ಕಂಟೆಂಟ್ ಇರೋ ಫುಡ್ಗಳು ಆಗಿರ್ಬೋದು, ಯಾವ ಫುಡ್ ರಿಚ್ ಆಗಿ ಕ್ಯಾಲ್ಸಿಯಂ ಐರನ್ ಸಿಗುತ್ತಾ ಆ ಫುಡ್ಗಳು ನಿಮ್ ಡಯಟ್ ಒಳಗೆ ಮೇಂಟೈನ್ ಮಾಡಿದ್ರ ನಿಮ್ ಬೇಬಿ ಕೂಡ ಹೆಲ್ದಿ ಆಗಿರುತ್ತ. ಆ ತರ ಮಾಡಿ. ಬಟ್ ಅದನ್ ಬಿಟ್ಟು ಟ್ಯಾಬ್ಲೆಟ್ಸ್ ಫುಲ್ ಅವಾಯ್ಡ್ ಮಾಡೋದ್ ಬೇಡ. ನಿಮ್ಗೆ ಸೈಡಿಗೆ ನಾ ಪಿಕ್ಚರ್ ಕೂಡ ಹಾಕಿರ್ತೀನಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಬೇಬೀಸ್ ಹೆಂಗ್ ಇರ್ತಾವ ಅಂತ ಹೇಳಿ. ಮತ್ತೆ ರಾಗಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತ. ನೀವು ಹಾಲು ಕುಡಿಯೋರಾದ್ರ ಡೈಲಿ 1 or 2 ಗ್ಲಾಸ್ ಹಾಲು ಕುಡಿಬಹುದು. ನಿಮ್ಗೆ ಯಾವ್ಯಾವ ಫುಡ್ ರಿಚ್ ಆಗಿ ನೀವು ಪ್ರೋಟೀನ್ ಕೂಡ ಬೇಕಾಗುತ್ತೆ. ಪ್ರೋಟೀನ್ ಒಳಗ ಎಗ್ ಸೋರ್ಸ್ ತಗೋಬಹುದು, ಆಮೇಲೆ ಸೋಯಾ ತಗೋಬಹುದು, ಮತ್ತ ಆಮೇಲೆ ಹೆಸರು ಕಾಳು ತಗೋಬಹುದು. ನೀವು ಪ್ರತಿಯೊಂದರಲ್ಲಿ ತುಂಬಾ ಆಪ್ಷನ್ಸ್ ಇದೆ. ನನ್ನ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಒಳಗ ನಾನು ಐರನ್ ರಿಚ್ ಫುಡ್ಸ್ ಆಗಿರ್ಬೋದು, ಕ್ಯಾಲ್ಸಿಯಂ ಮತ್ತೆ ನಿಮ್ಗೆ ಫಾಲಿಕ್ ಆಸಿಡ್ ರಿಚ್ ಫುಡ್ಸ್ ಗಳನ್ನ ಹೇಳ್ಕೊಡ್ತೀನಿ. ನನ್ನ ಅಪ್ಕಮಿಂಗ್ ವ್ಲಾಗ್ಸ್ ಒಳಗ ನಾನು ಕೂಡ ಅಪ್ಲೋಡ್ ಮಾಡ್ತೀನಿ. ನಾನು ಕೂಡ ನನ್ನ ಡಯಟ್ ಒಳಗ ಆಡ್ ಮಾಡ್ಕೋಬೇಕಂತ ಅನ್ಕೊಂಡಿದೀನಿ. ಇಷ್ಟಕ್ಕ ಇವತ್ತು ಈ ವ್ಲಾಗ್ ಮುಗಿಸ್ತಿದೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ.